Hello everyone, welcome to Navras Master Tutorials. Example number 6. ಏನು ಕೊಟ್ಟಿದ್ದಾರೆ ನೋಡಿ. Show that 3.14267 is a rational number. In other words, express 3.14267 in the form of P upon Q, where P and Q are integers and Q is not equal to 0. ನೋಡ್ರಿ, ಈ ತರ ಕ್ವಶನ್ಸ್ ಎಲ್ಲ ಕೇಳಿದಾಗೆಲ್ಲ ಇದು ಕೊಡ್ತಾರೆ ಕಂಪಲ್ಸರಿ, ವೇರ್ ಪಿ ಅಂಡ್ ಕ್ಯೂ ಆರ್ ಇಂಟೀಜರ್ಸ್ ಅಂತ ಅಲ್ವಾ. ಸೊ ನೋಡಿ, ಈ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇದ್ರೆ ಅದು ರೇಷನಲ್ ನಂಬರ್ ಅಂತ ಕರಿತೀವಿ. ಅಲ್ಲಿ ಏನದು ಪ್ರಾಪರ್ಟಿ ಏನಿರ್ಬೇಕು, ಪಿ ಅಂಡ್ ಕ್ಯೂ ಆರ್ ಇಂಟೀಜರ್ಸ್ ಇರ್ಬೇಕು. ಇಂಟೀಜರ್ಸ್ ಅಂದ್ರೆ ಗೊತ್ತಲ್ವಾ, ಮೈನಸ್ ಯಾವುದೇ ನಂಬರ್ ಇನ್ಫಿನಿಟ್, -2 ಮೈನಸ್ ಇಂಟೀಜರ್ಸ್ ಮೈನಸ್ ನಂಬರ್ಸ್ ಆದ್ರೂ ಏನಾದ್ರೂ ಇರ್ಬೋದು, ಝೀರೋನು ಇರ್ಬೋದು, ಪ್ಲಸ್ 1 2 3 ಇನ್ಫಿನಿಟ್. ಓಕೆ, ಇಂಥ ನಂಬರ್ಸ್ನೆಲ್ಲ ಇಂಟೀಜರ್ಸ್ ಅಂತ ಕರಿತೀವಿ. ಇದ್ರಲ್ಲಿ ಯಾವುದೇ ನಂಬರ್ಸ್ ಆಗ್ಲಿ ಇರ್ಬೋದು, ಪಿ ಅಂಡ್ ಕ್ಯೂ ಇದ್ರೆ ಸ್ಯಾಟಿಸ್ಫೈ ಆಗುತ್ತೆ. ಇನ್ನೊಂದೇನು, ಕ್ಯೂ ಇಸ್ ನಾಟ್ ಈಕ್ವಲ್ ಟು 0. ಒಂದ್ ವೇಳೆ ಕ್ಯೂ ಪ್ಲೇಸ್ ಅಲ್ಲಿ 0 ಇದ್ರೆ ಅದು ನಾಟ್ ಡಿಫೈನ್ಡ್ ಅಂತೀವಿ. ನಾಟ್ ಡಿಫೈನ್ಡ್ ಅಂತೀವಿ, ಬರಲ್ಲ. ಅದಕ್ಕೋಸ್ಕರಗೆ ಅವ್ರು ಏನ್ ಕೊಟ್ಟಿರ್ತಾರೆ, ಯಾವಾಗ್ಲೂ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0 ಅಂತ ಕೊಟ್ಟಿರ್ತಾರೆ. ಈಗ ಕ್ವಶನ್ ನೋಡೋಣ. ಅವ್ರೇನ್ ಕೊಟ್ಟಿದ್ದಾರೆ, 3.14267 ನ ರೇಷನಲ್ ನಂಬರ್ ಆಗಿ ರೇಷನಲ್ ನಂಬರ್ ಫಾರ್ಮ್ ಅಲ್ಲಿ ಬರೀರಿ, ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ತುಂಬಾ ಈಸಿ ನೋಡಿ. ಇದು ಯಾವ ಡೆಸಿಮಲ್ ಅಂತ ಹೇಳ್ಬೋದು ನೋಡಿ, ಇದ್ರ ಮೇಲೆ ಬಾರ್ ಇಲ್ಲ ಅಲ್ವಾ. ಸೊ ಬಾರ್ ಇಲ್ಲ ಅಂದ್ರೆ ಇದು ರಿಪೀಟಿಂಗ್ ಕೂಡ ಇಲ್ಲ ಅಂತ ಅರ್ಥ. ಸೊ ಇದನ್ನೇನಂತ ಹೇಳ್ಬೋದು, ದಿಸ್ ಈಸ್ ಎ ಟರ್ಮಿನೇಟಿಂಗ್ ಡೆಸಿಮಲ್. ಟರ್ಮಿನೇಟಿಂಗ್ ಡೆಸಿಮಲ್ ಅಂದ್ರೆ ಇಲ್ಲಿ ಮುಗ್ದೋಗಿದ್ದು, ರಿಮೈಂಡರ್ 0 ಬಂದಿರುತ್ತೆ. ಸೊ ಅಂತ ಡೆಸಿಮಲ್ ನ ನಾವೇನಂತ ಕರಿತೀವಿ, ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಕರಿತೀವಿ. ಇಂಥದನ್ನ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಯಾವ ರೀತಿ ಬರಿಬೇಕು ತೋರಿಸ್ತೀನಿ ನೋಡಿ. ಈಗ ಪಾಯಿಂಟ್ ಇಲ್ಲಿದೆ, ಪಾಯಿಂಟ್ ಪಕ್ಕಕ್ಕೆ ರೈಟ್ ಸೈಡ್ ಎಷ್ಟು ಡಿಜಿಟ್ಸ್ ಇದಾವೆ ಕೌಂಟ್ ಮಾಡ್ಬೇಕು. 1 2 3 4 5 6 ಡಿಜಿಟ್ಸ್ ಇದಾವಲ್ವಾ. ನೋಡಿ, 1 ಹಾಕೊಳ್ಳಿ, 6 ಡಿಜಿಟ್ಸ್ ಇದಾವಲ್ವಾ, 6 zeros ಹಾಕೋಬೇಕು ನಾವು. 1 2 3 4 5 6. ಪಾಯಿಂಟ್ ರೈಟ್ ಸೈಡ್ ಎಷ್ಟು ಡಿಜಿಟ್ಸ್ ಇದಾವ ಅಷ್ಟು zeros ಹಾಕೊಂಡ್ಮೇಲೆ ಅಲ್ಲಿ ಪಾಯಿಂಟ್ ಹೋಯ್ತು ಅಂತ ಅರ್ಥ. ಈಗ ಮೇಲೆ ಪಾಯಿಂಟ್ ಹೋಗಿದೆ. 3 1 4 2 6 7 8 ಈಸ್ ದ ಆನ್ಸರ್. ನೋಡಿ ಎಷ್ಟು ಸಿಂಪಲ್ ಆಯ್ತಲ್ವಾ, ತುಂಬಾ ಈಸಿ. ಯಾಕಂದ್ರೆ ಇದು ಟರ್ಮಿನೇಟಿಂಗ್ ಡೆಸಿಮಲ್ ಅಂತ. ಅದೇ ನಾನ್ ಟರ್ಮಿನೇಟಿಂಗ್ ಇದ್ರೆ ಅದಕ್ಕೆ ಕೆಲವೊಂದು ಸ್ಟೆಪ್ಸ್ ಜಾಸ್ತಿ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ.